ಬಿಎಸ್ವೈ ಲಿಂಗಾಯತ ಅಲ್ಲ ಬಿಜೆಪಿಯ ಬ್ಲ್ಯಾಕ್ ಮೇಲರ್ ಅಂತ ಶಾಸಕ ಯತ್ನಾಳ್ ಹೇಳಿಕೆಯ ವಿರುದ್ಧ ಈಗ ಆಕ್ರೋಶ ಭುಗಿಲೆದ್ದಿದೆ. ಬಿಎಸ್ವೈ ಲಿಂಗಾಯತ ಅಲ್ಲ, ಬಿಜೆಪಿಯ ಬ್ಲ್ಯಾಕ್ ಮೇಲರ್ ಬಿಎಸ್ವೈ ಅಂತ ಲಿಂಗಾಯತ ನಾಯಕತ್ವದ ವಿಚಾರದಲ್ಲಿ ನಡೀತಾ ಇರುವಂತ ಗುದ್ದಾಟ. ಪ್ರಮುಖವಾಗಿ ಈಗ ಯತ್ನಾಳ್ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಂಗೆ ಯತ್ನಾಳ್ ವಿರುದ್ಧ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಯತ್ನಾಳ್ ವಿರುದ್ಧ ಸಂಬಂಧಿಕರು ಮತ್ತು ಬಿಜೆಪಿಯ ಕಾರ್ಯಕರ್ತರು ಆಕ್ರೋಶ ಮಾತಾಡಿದ್ದಾರೆ. ಬಿಎಸ್ವೈ ಹುಟ್ಟೂರಿನಲ್ಲಿ ಪವರ್ ಟಿವಿ ರಿಯಾಲಿಟಿ ಚೆಕ್ಗೆ ಹೋಗಿತ್ತು. ಮಂಡ್ಯದ ಕೆಆರ್ ಪೇಟೆಯ ಬುಕ್ಕನಕೆರೆಯಲ್ಲಿ ಸಂಬಂಧಿಕರನ್ನ ಕಾರ್ಯಕರ್ತರನ್ನ ಮಾತನಾಡಿಸೋ ಪ್ರಯತ್ನ ಮಾಡಿದಾಗ ಯತ್ನಾಳ್ ಹೇಳಿಕೆ ವಿಚಾರಕ್ಕೆ ಮತ್ತು ಯತ್ನಾಳ್ ಅವರ ಇತ್ತೀಚಿನ ನಡವಳಿಕೆ ವಿಚಾರಕ್ಕೆ ಯಡಿಯೂರಪ್ಪನವರ ಸಂಬಂಧಿಕರು ಮತ್ತು ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಭರಿತ ಮಾತುಗಳನ್ನಾಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಇತ್ತೀಚೆಗೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರನ್ನ ಲಿಂಗಾಯತ ಸಮುದಾಯದ ಕಳಸ ಅಂತಲ್ಲ ನಾವು ನಾರ್ಮಲ್ ಆಗಿ ರಾಜಕಾರಣ ಕರೆಯೋ ಸಂದರ್ಭದಲ್ಲಿ ಅವ್ರ ಮುಂದೆ ಲಘುವಾಗಿ ಮಾತನಾಡಿದ್ದಾರೆ. ಅದು ಸರಿಯಲ್ಲ. ರಾಜ್ಯದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದು ಕೂರಿಸಿ ಬಿಜೆಪಿ ಅಧಿಕಾರವನ್ನು ಹಿಡಿಯೋದಕ್ಕೆ ಕಾರಣರಾಗಿದ್ದ ಯಡಿಯೂರಪ್ಪನವ್ರಿಗೆ ಈ ರೀತಿ ಬಸನಗೌಡ ಪಾಟೀಲ್ ಮಾತನಾಡೋದು ಸರಿಯಾಗೋದಿಲ್ಲ ಅಂತ ಅಲ್ಲಿನ ಸ್ಥಳೀಯ ನಾಯಕರು, ಕಾರ್ಯಕರ್ತರು ಮತ್ತು ಅವರ ಸಂಬಂಧಿಕರು ಕೂಡ ಮಾತಾಡಿದ್ದಾರೆ. ಅವರು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕಾಗಿ ಬೇಕಾದಷ್ಟು ಹಲವು ಕೆಲಸಗಳು ಮಾಡಿದ್ದಾರೆ. ಇದು ಮಾಡಿದ್ರೆ ನಮ್ಮ ಹೆಮ್ಮೆಯ ಪುತ್ರ, ನಮ್ಮ ಬುಗ್ಗಂಕರ್ ಹುಟ್ಟಿದ ಪುತ್ರ ನಮ್ಮ 4 ಬಾರಿ ಮುಖ್ಯಮಂತ್ರಿಯಾಗಿ ಹಲವಾರು ಜನಪರ ಕಾರ್ಯಕ್ರಮಗಳು ಮಾಡಿ ಬೇಕಾದಷ್ಟು ಉತ್ತರಗಳು ಮಾಡಿದ್ದಾರೆ. ನಮ್ಮ ಊರಿಗೂ ಗ್ರಾಮೀಣಕ್ಕೂ ಭಾರಿ ಕೆಲಸಗಳು ಮಾಡ್ಕೊಟ್ಟಿದ್ದಾರೆ. ಇಲ್ಲೂ ಬೇಕಾದಷ್ಟು ಅನುಕೂಲತೆ ಮಾಡ್ಕೊಟ್ಟಿದ್ದಾರೆ. ಹಿಂಗೆ ಬೇಕಾದಷ್ಟು ಹಲವು ಕಾರ್ಯಕ್ರಮ ನಡೆಸಿ ಚೆನ್ನಾಗಿ ರಾಜ್ಯನ ಇಂಪ್ರೂವ್ ಮಾಡ್ತಾ ಇದ್ರು. ಅವರು ನಮ್ಮ ಮೊದಲಾಗಿ ನಾನು ಯತ್ನಾಳ್ ಸರ್ಗೆ ಒಂದ್ ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ. ಬಳೆಗಾರ್ ಶೆಟ್ರು ಅಂದ್ರೆ ಯಾರು, ಲಿಂಗಾಯತರು ಅಂದ್ರೆ ಯಾರು, ವೀರಶೈವರು ಅಂದ್ರೆ ಯಾರು, ಅದ್ರ ಹುಟ್ಟೇನು, ಅದನ್ನ ಅವ್ರು ತಿಳ್ಕೊಳ್ಳಿ ಫಸ್ಟ್. ಲಿಂಗಾಯತರು ಅಂತ ನಮ್ಮ ಸಮುದಾಯವನ್ನ ಹೀಯಾಳ್ಸೋದ್ ಬೇಕಾಗಿಲ್ಲ. ಅವರು ಯಡಿಯೂರಪ್ಪನವ್ರು ಏನು ಅನ್ನೋದು ದೇಶಕ್ಕೆ, ರಾಜ್ಯಕ್ಕೆ ಎಲ್ಲಾರ್ಗೂ ಗೊತ್ತು. ಅದು ಗೊತ್ತಿರೋದ್ರಿಂದನೇ ಅವ್ರ ಹೈಕಮಾಂಡ್ ಅವ್ರಿಗೆ ಒಳ್ಳೆ ಉನ್ನತ ಸ್ಥಾನ ಕೊಟ್ಟಿರುವಂತದ್ದು. ಅವರು ಯಾವುದೇ ಕಾರಣಕ್ಕೂ ನಮ್ಮ ಸಮುದಾಯವನ್ನ ಹೀಯಾಳಿಸಬಾರ್ದು. ಮತ್ತೆ ನಮ್ಮ ಯಡಿಯೂರಪ್ಪ ಅವರು ಮತ್ತೆ ಅವ್ರ ಫ್ಯಾಮಿಲಿ ವಿಷಯಕ್ಕೆ ಬಂದ್ರೆ ನಾವ್ ಮಾತ್ರ ಯಾವುದೇ ಕಾರಣಕ್ಕೂ ನಾನ್ ಮಾತ್ರ ಸುಮ್ನೆ ಇರಲ್ಲ. ನಾವಲ್ಲ, ನಮ್ ಸಮುದಾಯದವ್ರು ಯಾರೇ ಆಗ್ಬಹುದು, ಖಂಡಿತವಾಗಿಯೂ ಅವರು ಸುಮ್ನೆ ಇರೋದಿಲ್ಲ. ಮೊದಲಾಗಿ ಯತ್ನಾಳ್ ಅಂದ್ರೆ ಅದೇ ಯಡಿಯೂರಪ್ಪನವರ ಹೆಸರು ಹೇಳ್ಕೊಂಡು ಹೆಸರು ಮಾಡ್ಕೊಳ್ಳೋದಿಕ್ಕೆ ಅಂತ ಓಡಾಡ್ತಿದಾರಲ್ಲ ಅವರ, ಇಲ್ಲ ಬೇರೆ ಯಾರಾದ್ರೂ ಇದಾರ? ಬಿಜೆಪಿ ನಾಯಕತ್ವ ಅದೇ ಯಡಿಯೂರಪ್ಪನವ್ರು ಬೈಕೊಂಡು ಹೆಸರು ಮಾಡ್ಕೊತಿದಾರಲ್ಲ ಅವರೇ ಯತ್ನಾಳ್ ಅಂದ್ರೆ? ಅವರೇ ತಾನೇ ನೀವ್ ಹೇಳ್ತಿರೋದು? ಅದಕ್ಕೆ ಅವ್ರಿದಾರೆ, ಅವರಾದ್ರೆ ಅವ್ರಿಗೆ ಹೇಳ್ತೀನಿ ಕೇಳಿ. ಅವ್ರ ಏನಾದ್ರು ಯಡಿಯೂರಪ್ಪನವ್ರು ಬೈದು ನಾನು ಹೆಸರು ಮಾಡ್ಕೋತೀನಿ ಅಂತ ಏನಾದ್ರು ಅವ್ರಿಗೆ ಏನಾದ್ರು ಆತರ ಆಸೆಗಳಿದ್ರೆ ಅವ್ರನ್ನ ಬೈದಷ್ಟು ಇವ್ರು ಕೆಳಗಡೆ ಹೋಗ್ತಾರೆ ಅನ್ನೋದನ್ನ ಅವ್ರು ಮನ್ಸಲ್ಲಿ ಇಟ್ಕೋಬೇಕು ಫಸ್ಟ್. ಇಡೀ ರಾಜ್ಯದ ಜನ ನೋಡ್ತಾ ಇದಾರೆ. ಯತ್ನಾಳ್ ಯಾರು, ಬಿ ಎಸ್ ಯಡಿಯೂರಪ್ಪನವ್ರು ಯಾರು, ವಿಜಯೇಂದ್ರ ಯಾರು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತು. ಇವತ್ತು ಯತ್ನಾಳ್ ಬಂದು ಏನೇನೋ ಮಾತಾಡಿದ್ರೆ ಇವತ್ತು ಯಾರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇಡೀ ರಾಜ್ಯದಲ್ಲೇ ಅವ್ರ ಬಗ್ಗೆ ಅಭಿಮಾನ ಇದೆ, ಅವ್ರ ಬಗ್ಗೆ ಪ್ರೀತಿ ಇದೆ. ಲಿಂಗಾಯತ ಸಮುದಾಯ ನಾಯಕ ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತು, ಇಡೀ ದೇಶಕ್ಕೂ ಗೊತ್ತು. ಇವತ್ತು ದೇಶಕ್ಕೆ ಗೊತ್ತಿಲ್ಲದೆ ಯಡಿಯೂರಪ್ಪನವ್ರನ್ನ, ವಿಜಯೇಂದ್ರ ಅವ್ರನ್ನ ಈ ನರೇಂದ್ರ ಮೋದಿ ಅವರಾಗ್ಲಿ, ಅಮಿತ್ ಶಾ ಸಂಪರ್ಕದಿಂದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾಡಕ್. ಮನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮನು, ರಿಯಾಲಿಟಿ ಚೆಕ್ಗೆ ಹೋಗಿದ್ರಿ ನೀವು, ಏನಿತ್ತು ಅಲ್ಲಿನ ಕಾರ್ಯಕರ್ತರ ಮತ್ತು ಅವರ ಯಡಿಯೂರಪ್ಪನವರ ಸಂಬಂಧಿಕರ ಅಭಿಪ್ರಾಯ, ಪ್ರತಿಕ್ರಿಯೆ? ಬಿಜೆಪಿ ಶಾಸಕ ಯತ್ನಾಳ್ ಅವರು ಏನು ಬಿ ಎಸ್ ಯಡಿಯೂರಪ್ಪನವರು ನಮ್ಮ ಲಿಂಗಾಯತ ಸಮಾಜದವರಲ್ಲ, ಒಬ್ಬ ಬಳಗಾರ್ ಶೆಟ್ರು, ಅದಲ್ಲದೆ ಒಬ್ಬ ಬಿಜೆಪಿಯ ಬ್ಲಾಕ್ ಮೇಲರ್ ಅಂತ ಹೇಳಿದ್ದಾರೆ. ಅದು ಈಗ ಏನು ಬಿ ಎಸ್ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಹುಟ್ಟೂರಾದಂತ ಮಂಡ್ಯದ ಕೆಹಪೇಟೆ ತಾಲೂಕಿನ ಬೂಕಂಕೆರೆ ಗ್ರಾಮದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದು ಬಿ ಎಸ್ ಯಡಿಯೂರಪ್ಪ ಅವರು ಇದು ರಾಜ್ಯದ ಲಿಂಗಾಯತರ ಕಳಸ, ರಾಜ್ಯಕ್ಕೆ ಬೇಕಾದಂತ ಅವ್ರದೇ ಆದಂತ ಕೊಡುಗೆ ಇದೆ. ಅಂತ ವ್ಯಕ್ತಿಯ ಅಂತ ಸಮುದಾಯದವ್ರ ಬಗ್ಗೆ ಲಘುವಾಗಿ ಮಾತಾಡೋದು ನಿಲ್ಸ್ಬೇಕು. ನಿಜವಾಗ್ಲೂ ಯತ್ನಾಳ್ ಲಿಂಗಾಯತರ ಅಂತ ಅವ್ರು ತಿರುಗಿ ನೋಡ್ಕೋಬೇಕು. ಯಾಕೆ ಲಿಂಗಾಯತರಲ್ಲಿ ಇರುವಂತ ಸಂಸ್ಕೃತಿ ಯತ್ನಾಳರಲ್ಲಿ ಇಲ್ಲ. ಹಂಗಾಗಿ ಮತ್ತೊಮ್ಮೆ ಅವರು ಲಿಂಗಾಯತರ ಅಂತ ಅವ್ರನ್ನೇ ಪರಿಶೀಲನೆ ಮಾಡ್ಕೋಬೇಕು. ಏನಾದ್ರೂ ಅಷ್ಟು ಡೌಟ್ ಬಂದ್ರೆ ನೀವು ಖುದ್ದು ಏನು ಯತ್ನಾಳ್ ಅವರೇ ಬೂಕಂಕೆರೆ ಗ್ರಾಮಕ್ಕೆ ಬಂದು ಪರಿಶೀಲನೆ ಮಾಡ್ಲಿ. ಅವ್ರ ಬಗ್ಗೆ ರಾಜಕೀಯವಾಗಿ ಏನೋ ಒಂದು ಅವ್ರ ವಿರುದ್ಧವಾಗಿ ಮಾತಾಡಿದ್ರೆ ನಾನು ಲೀಡರ್ ಆಗ್ತೀನಿ ಅಂತ ನಿರಂತರವಾಗಿ ಅವ್ರ ಮೇಲೆ ಆರೋಪ ಮಾಡಿ ಮಾತಾಡ್ತಾರೆ. ಅದು ಕೂಡಲೇ ನಿಲ್ಲಿಸ್ಬೇಕು. ಮಾತಾಡಿಸ್ತೀನಿ. ಬಿಎಸ್ವೈ ಅವರ ಅಣ್ಣನ ಸೊಸೆ ಸ್ವತಃ ರಾಜೇಶ್ವರಿ ಅವರು ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ಏನು ಹೇಳ್ತೀರಿ ಅಂದ್ರೆ, ಮೊದಲಿಗೆ ಈ ರೀತಿ ಮಾತುಗಳನ್ನು ಕೇಳಿಬರುವಾಗ ನಮಗೊಂದು ಅನುಮಾನ ಬರುತ್ತೆ, ಏನಿದು ಇವ್ರು ಯಾವುದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಿದ್ದಾರೆ, ಹೌದಾ ಹೀಗೆ ಅಂತ ಹೇಳಿ ಸಾಮಾನ್ಯವಾಗಿ ಒಂದು ಅನುಮಾನ ಹುಟ್ಕೊಳ್ಳೋದು ನಿಜ. ಆದರೆ ಏನಿದು ಕ್ಲಾರಿಫಿಕೇಶನ್ ಕೊಡ್ಬೋದಾ? ಮತ್ತೆ ಏನು ಹೇಳ್ತೀರಿ ಯತ್ನಾಳ್ ಅವರ ಈ ಮಾತುಗಳಿಗೆ?
ಅಲ್ಲ ಸರ್, ಅವರು ಯತ್ನಾಳ್ ಅವರು ಫಸ್ಟ್ ಅವ್ರು ಏನ್ ಮಾತಾಡ್ತಾ ಇದ್ದೀನಿ ಅಂತಾನೆ ಅವ್ರಿಗೆ ಅರ್ಥ ಆಯ್ತಾ ಇಲ್ಲ. ಸುಮಾರು ಒಂದು 6 ತಿಂಗಳು ಮತ್ತೆ ವರ್ಷದಿಂದ ಈಚೆಗೆ ಅವ್ರ ಶರೀರ ಮತ್ತೆ ಅವರ ಮನಸ್ಸು, ಅವರ ಮೈಂಡ್, ಅವ್ರ ಬುದ್ಧಿಶಕ್ತಿ ಮೇಲೆ ಅವ್ರ ಕಂಟ್ರೋಲ್ ಇಲ್ಲ. ಅವ್ರಿಗೆ ಏನ್ ಮಾತಾಡ್ತೀನಿ ಅನ್ನೋ ಪರಿವೇ ಇಲ್ಲ. ಅವರು ಅದ್ರ ಬಗ್ಗೆ ತಿಳ್ಕೊಂಡು ನಾನ್ ಏನ್ ಮಾತಾಡ್ತಾ ಇದ್ದೀನಿ, ಜನರಿಗೆ ಯಾವ ಸಂದೇಶ ಹೋಯ್ತಾ ಇದೆ, ಒಬ್ಬ ಜನಪ್ರತಿನಿಧಿಯಾಗಿ ಅವರು ಜನಕ್ಕೆ ಯಾವ ಸಂದೇಶ ಕೊಡ್ತಾ ಇದ್ದೀನಿ ಅಂತ ಅನ್ನೋದನ್ನ ಅವ್ರು ತಿಳ್ಕೊಂಡು ಫಸ್ಟ್ ಮಾತಾಡ್ಬೇಕು. ಲಿಂಗಾಯತರು ಅಂತಂದ್ರೆ ಅದು ಒಂದು ಮಾತಲ್ಲ, ಒಂದು ಪದ ಅಲ್ಲ, ಅದು ಒಂದು ಶಕ್ತಿ. ಆ ಶಕ್ತಿ ಬಗ್ಗೆ ಏನ್ ಮಾತಾಡ್ತಾ ಇದ್ದೀನಿ ಅಂತ ಅವ್ರು ಫಸ್ಟ್ ಮಾತಾಡ್ಕೊಂಡು ತಿಳ್ಕೊಂಡು ಮಾತಾಡ್ಬೇಕು ಅಂತ ಹೇಳ್ತೀನಿ ಸರ್. ಆದರೆ ನೋಡಿ, ಯಡಿಯೂರಪ್ಪನವರ ರಾಜಕೀಯದ ಇಳಿವಯಸ್ಸು, 4 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುನ್ನಡೆಸಿದವರು, ರಾಜ್ಯದಲ್ಲಿ BJPನ ಅಧಿಕಾರಕ್ಕೆ ತಂದವರು, ಅದನ್ನು ಯಾರೂ ಒಪ್ಕೊಳ್ಳೇಬೇಕು. ಅದು ಈ ಸಮಯದಲ್ಲಿ ಯಡಿಯೂರಪ್ಪನವರ ವಿರುದ್ಧದ ಈ ಹೇಳಿಕೆ ಕಾರಣ ಏನು ಅಂತ ಅನಿಸುತ್ತೆ? ವೈಯಕ್ತಿಕ ದ್ವೇಷನ ಅಥವಾ ಅಧಿಕಾರ ಬೇಕು ಅಂತಾನ? ಯಾಕೆ ಹೇಳ್ತಾ ಇರ್ಬೋದು ಇವ್ರು ಹಿಂಗೆ? ಸರ್, ಅದಕ್ಕೆ ಹೇಳಿದ್ನಲ್ಲ, ಅವ್ರಿಗೆ ಅವ್ರ ಮನಸ್ಸು ಅವ್ರ ಮಾತಲ್ಲೇ ಇಡ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದು ಲಿಂಗಾಯತರು ಅಲ್ಲ ಅಂದ್ರೆ ಏನ್ ಅರ್ಥ? ಲಿಂಗಾಯತರು ಅನ್ನೋದು ಪದದ ಅರ್ಥನ ಫಸ್ಟ್ ಯತ್ನಾಳ್ ಸಾಹೇಬ್ರೆ ತಿಳ್ಕೊಳ್ಳಿ. ಅವ್ರು ತಿಳ್ಕೊಂಡ್ ಹೇಳಿ ನಮ್ಗೆ ಅದ್ರ ಪದದ ಅರ್ಥ ಏನು, ಮತ್ತೆ ಬೂಕೋನಕೆರೆಗೆ ಬಂದು ಇಲ್ಲಿ ವಾಸ್ತವಾಂಶ ನೋಡ್ಲಿ ಫಸ್ಟ್. ಅವರು ಏನೇನೋ ತಿಳಿದಂಗ್ ಮಾತಾಡ್ಬಾರ್ದು, ತಿಳ್ಕೊಂಡ್ ಮಾತಾಡ್ಬೇಕು. ಅವ್ರ ರಾಜಕೀಯ ಅವ್ರು ಏನಾರು ಮಾಡ್ಕೊಳ್ಳಿ ಸರ್, ಅದು ರಾಜಕೀಯಕ್ಕೂ ನಮಗೂ ಸಂಬಂಧ ಇಲ್ಲ. ಅವರು ರಾಜಕೀಯವಾಗಿ ಏನೋ ಮಾಡ್ಕೋಬಹುದು, ಅದು ಬೇಡ. ಲಿಂಗಾಯತ್ರೆ ಅಲ್ಲ ಅಂತಂದ್ರೆ ಏನ್ ಅರ್ಥ ಅದು? ಯಾಕೆಂದ್ರೆ ಅವ್ರು ಏನ್ ತಿಳ್ಕೊಂಡ್ಬಿಟ್ಟವ್ರೆ, ಅವ್ರು ಏನೇ ಮಾತಾಡಿದ್ರು ಯಾರು ಕೇಳೋಂತವ್ರಿಲ್ಲ ಇಲ್ಲಿ. ಈಗ ಅವರು ತಪ್ಪೆ ಸಾರಿಸ್ತಾರೆ, ಈಗ ಓಲಿ ಬಿಡಿ ನಂಗೆ ಆಗ್ಬಿಟ್ಟದಲ್ಲ, ಅದ್ರ ಬಗ್ಗೆ ಅವರು ತಪ್ಪು ತಿಳ್ಕೊತವ್ರೆ ಸರ್. ಅದನ್ನ ಮಾತಾಡಬಾರ್ದು. ಅವ್ರು ಫಸ್ಟ್ ನಾವು ಮಾತಿಗೆ ತಕ್ಕಂತೆ ಒಂದು ತೂಕ ಇರ್ಬೇಕು, ಒಂದು ಘನತೆ ಇರ್ಬೇಕು ಅನ್ನೋಂಥದ್ದನ್ನ ನಾನು ಖುದ್ದಾಗಿ ಹೇಳ್ತಾ ಇದ್ದೀನಿ, ಒಬ್ಬ ಸಂಬಂಧಿಕಲಾಗೆ ಹೇಳ್ತಾ ಇದ್ದೀನಿ ಸರ್. ಅದನ್ನ ಅವ್ರು ತಿಳ್ಕೊಂಡ್ ಮಾತಾಡ್ಲಿ ಸರ್. ಬೇಕಾದ್ರೆ ಅವ್ರು ಇಲ್ಲಿ ಬಂದ್ ಕೇಳಲಿ, ನಾನ್ ಹೇಳ್ತೀನಿ ರಾಜೇಶ್ವರಿ ಅಂತಾನೆ ಹೇಳಿ, ಅವರು ಸಾಹೇಬ್ರು ಅವ್ರು ಯಾರಿದ್ದಾರೆ ಬಂದ್ ಇಲ್ಲಿ ಕೇಳಲಿ, ಬಂದ್ ನೋಡ್ಲಿ, ಆಮೇಲೆ ನಾನು ಹೇಳ್ತೀನಿ ಸರ್. ರೈಟ್, ಥ್ಯಾಂಕ್ಸ್ ಅಮ್ಮ ಪೌರ್ಟಿ ಜೊತೆ ಮಾತನಾಡಿದ್ದಕ್ಕೆ. Thank you.